ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದ್ರೆ 12/11/2025 ಬುಧವಾರದ ದಿನ. ಇವತ್ತಿನ ದಿನ ಆಶ್ಲೇಷ ನಕ್ಷತ್ರವಿದ್ದು ತದನಂತರ ಮಖ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ. ಮೇಷ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಭೂ ವ್ಯವಹಾರದ ಬಗ್ಗೆ ಮಾತಾಡುವಂತ ಒಂದು ದಿನ ಇದಾಗಿರುತ್ತೆ, ಅಥವಾ ಯಾವುದೋ ರೀತಿಯಿಂದ ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವು ಮಾತುಕತೆಗಳು ನಿಮ್ಮ ಹತ್ರಕ್ಕೆ ಬರುತ್ತೆ. ಹಾಗೆ ನಿಮ್ಮ ತಾಯಿಯ ಒಂದು ಆಶೀರ್ವಾದ ಸಿಗುವಂತ ಒಂದು ದಿನ ಅಂತ ಹೇಳ್ಬೋದು. ಹಾಗೆ ತಾಯಿ ಜೊತೆ ಒಂದು ಬಾಂಡೇಜ್ ಹೆಚ್ಚಿಗೆ ಆಗುವಂತದ್ದು, ಅವ್ರ ಜೊತೆ ಕಾಲ ಕಳೆಯುವಂತದ್ದು, ಹೀಗೆ ತಾಯಿ ಜೊತೆನಲ್ಲಿ ಒಂದು ಒಳ್ಳೆ ಒಡನಾಟ ಸಿಗುವಂತ ಒಂದು ದಿನ ಇದಾಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ಲಕ್ಷ್ಮೀ ಸಹಸ್ರನಾಮನ ಕೇಳೋದಾಗಿರ್ಬೋದು ಅಥವಾ ಲಕ್ಷ್ಮೀ ಸ್ತೋತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಗೆ ಒಂದು ಧೈರ್ಯವಾಗಿ ಎಲ್ಲಾ ಕೆಲಸಗಳನ್ನು ಕೂಡ ಮಾಡುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತು ನೀವೇನಾದ್ರು ಒಂದು ಡಿಸಿಷನ್ ತಗೊಂತೀರಾ ಅಂತಂದ್ರೆ ಆ ಡಿಸಿಷನ್ ಅಲ್ಲಿ ಒಂದು ಒಳ್ಳೆ ಅರ್ಥ ಇರುತ್ತೆ. ಹಾಗೆ ಆ ಡಿಸಿಷನ್ ತಗೊಳ್ಳೋದ್ರಿಂದನೂ ಕೂಡ ನಿಮ್ಗೆ ಮುಂದಕ್ಕೆ ಒಂದು ಒಳ್ಳೆ ಲಾಭ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಅವ್ರನ್ನ ಭೇಟಿ ಮಾಡುವಂತದ್ದು ಅಥವಾ ಅವರಿಂದ ನಿಮ್ಗೆ ಏನಾದ್ರು ಉಪಯೋಗಗಳಾಗುವಂತದ್ದು ಅಥವಾ ಅವ್ರಿಗಾಗಿ ನೀವೇನಾದ್ರೂ ಒಂದು ಸಹಾಯ ಮಾಡುವಂತದ್ದು, ಈ ರೀತಿ ಆಗುವಂತ ಒಂದು ದಿನ ಇದಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು ಅಥವಾ ಹೇಳ್ಕೊಳ್ಳೋದಾಗಿರ್ಬೋದು ಮಾಡೋದ್ರಿಂದ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಹಣಕಾಸಿನ ವ್ಯವಹಾರ ಮಾಡುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಯಾವ್ದಾದ್ರು ಒಂದು ಮೂಲಗಳಿಂದ ನಿಮ್ಗೆ ಹಣ ಬರುವಂತದ್ದಾಗಿರ್ಬೋದು ಅಥವಾ ಮಾಡ್ತಿರೋ ವ್ಯಾಪಾರದಲ್ಲಿ ಹಣದ ಅಭಿವೃದ್ಧಿ ಆಗುವಂತದ್ದಾಗಿರ್ಬೋದು ಅಥವಾ ಯಾರಿಗಾದ್ರೂ ಹಣ ಕೊಡೋದು ತಗೊಳ್ಳೋದು ವಿಲೇವಾರಿ ಮಾಡುವಂತ ಒಂದು ದಿನ ಇದಾಗಿರುತ್ತೆ. ಸೊ ಇವತ್ತು ನೀವು ಪ್ರಮುಖವಾಗಿ ಕೆಲವು ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ದಿನ ಆಗಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುವಂತದ್ದು ಕೂಡ, ಅಥವಾ ಈಶ್ವರನಿಗೆ ಜಲಾಭಿಷೇಕ ಕೊಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಏನು ಒಂದು ಚಂಚಲ ಮನ್ಸಿರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವಲ್ಪ ಏನು ಏನ್ ಕೆಲಸ ಮಾಡ್ಬೇಕು ಅಂತ ಒಂದ್ಸತಿ ಅನ್ಕೊಂತೀರಾ, ಒಂದ್ಸತಿ ಬೇಡ ಅಂತ ಅನ್ಕೊಂತೀರಾ, ಅಥವಾ ಏನೋ ಒಂದು ಡಿಸಿಷನ್ ತಗೊಂಡಿರ್ತೀರಾ, ಆ ಕೆಲಸ ಮಾಡೋದ್ ಮುಗಿಸೋ ಅಷ್ಟೊತ್ತಿಗೆ ಸಾಕು ಬಿಡು ಈ ಕೆಲಸ ಅಂತ ಅಲ್ಲಿಗೆ ಸ್ಟಾಪ್ ಮಾಡುವಂತದ್ದು, ಈ ರೀತಿ ಮಾಡ್ಕೊಳ್ಳುವಂತ ಒಂದು ದಿನ ಇದಾಗಿರುತ್ತೆ. ಸೊ ಇವತ್ತು ನೀವು ಇದನ್ನೆಲ್ಲ ಈ ತರ ಮೂಡ್ ಸ್ವಿಂಗ್ ಆಗದಿರಾ ಏನೋ ಒಂದು ಒಳ್ಳೆ ಮೂಡಿಂದ ಕೆಲಸಗಳನ್ನ ಮಾಡ್ಬೇಕು ಅಥವಾ ಚಟುವಟಿಕೆಯಿಂದ ಕೆಲಸ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಒಂದು ಒಳ್ಳೆ ಮೂಡಿಂದ ಕೆಲಸ ಮಾಡುವಂತ ಒಂದು ಡೇ ಆಗತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಯಾವುದೇ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತು ತಗೊಳ್ದಿರೋದೇ ಒಳ್ಳೇದು. ಇನ್ನು ಯಾರೆಲ್ಲ ಹೊರದೇಶದಲ್ಲಿ ಓದ್ತಾ ಇದ್ದೀರಾ ಅಥವಾ ಹೊರದೇಶದ ಔಟ್ ಆಫ್ ಕಂಟ್ರಿಗಳಿಗೆ ವರ್ಕ್ ಮಾಡ್ತಿದ್ದೀರಾ ಅವ್ರಿಗೆಲ್ಲಾನು ಕೂಡ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು. ಏನಾದ್ರೂ ಇವತ್ತಿನ ದಿವಸ ನಿಮ್ಗೆ ಬಡ್ತಿ ಸಿಗೋದಾಗಿರ್ಬೋದು ಅಥವಾ ಏನಾದ್ರು ಪ್ರಮೋಷನ್ ಬಗ್ಗೆ ಮಾತಾಡೋದಾಗಿರ್ಬೋದು, ಏನೂ ಇಲ್ಲ ಅಂತಂದ್ರು ಕೆಲಸದ ಜಾಗದಲ್ಲಿ ಒಂದು ಖುಷಿಯಿಂದ ಕಾಲ ಕಳೆಯುವಂತ ಒಂದು ಸನ್ನಿವೇಶ ಕೂಡ ಇವತ್ತು ಕ್ರಿಯೇಟ್ ಆಗುತ್ತೆ. ಆದ್ರೆ ಬಾಕಿ ಜನಗಳಿಗೆ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂತದ್ದು ಅಥವಾ ಇಷ್ಟು ದಿವಸ ಮಾಡ್ತಿದ್ ವ್ಯಾಪಾರಕ್ಕಿಂತ ಎಲ್ಲೋ ಒಂದ್ ಸ್ವಲ್ಪ ಕಮ್ಮಿ ಆಗುವಂತದ್ದು ಅಥವಾ ಕೆಲಸ ಡಿಲೇ ಆಗುವಂತ ಒಂದು ಸಂದರ್ಭ ಬರ್ಬೋದು ಇವತ್ತು. ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ಏನು ಸೂರ್ಯನ ನಮಸ್ಕಾರ ಹಾಕೋದಾಗ್ಲಿ, ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಏನೇ ನೆಗೆಟಿವಿಟಿ ಬಂದ್ರು ಕೂಡ ಇವತ್ತು ನೀವು ತಪ್ಪಿಸ್ಕೊಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಒಂದು ಅತ್ಯಂತ ಶುಭವಾದ ದಿನ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಗೆ ಒಂದು ಅದೃಷ್ಟಕರವಾದ ಕೆಲವೊಂದು ವಿಚಾರಗಳನ್ನ ಕೇಳುವಂತದ್ದಾಗಿರ್ಬೋದು, ಅದರಿಂದ ನಿಮ್ಗೊಂದು ಸ್ವಲ್ಪ ಹ್ಯಾಪಿ ಆಗುವಂತದ್ದಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತದ್ದು ಅಥವಾ ಏನೋ ಒಂದು ಗುಡ್ ನ್ಯೂಸ್ ಸಿಗುವಂತ ಒಂದು ಡೇ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ಲಕ್ಷ್ಮೀ ಸಹಸ್ರನಾಮನ ಕೇಳೋದ್ರಿಂದ ಆಗಿರ್ಬೋದು, ಹೇಳ್ಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ಲಕ್ಷ್ಮಿ ಅಷ್ಟೋತ್ತರನ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಸ್ವಲ್ಪ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಏನೇ ಕೆಲಸ ಮಾಡಿದ್ರು ಕೂಡ ನೀವು ಏನು ಕೆಲಸದ ಬಗ್ಗೆನೇ ಯೋಚನೆ ಮಾಡುವಂತದ್ದು ಅಥವಾ ಏನೋ ವ್ಯಾಪಾರಕ್ಕೋಸ್ಕರ ಏನೋ ತಗೊಂಡ್ ಬರ್ಬೇಕು ಅನ್ನೋದು, ಏನಾದ್ರೂ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡೋದು ಅಥವಾ ಏನಾದ್ರೂ ನ್ಯೂ ಸ್ಟಾರ್ಟ್ಅಪ್ ಮಾಡೋಣ ಅಂತ ಯೋಚನೆ ಮಾಡೋದು, ಈ ರೀತಿಯಾದ ಒಂದು ದಿನ ಇದಾಗಿರುತ್ತೆ. ಸೊ ಅದಕ್ಕೆ ತಕ್ಕನಾಗಿ ನಿಮ್ಗೆ ಕೆಲವು ಸ್ನೇಹಿತರಿಂದ ಸಹಾಯ ಆಗುವಂತದ್ದಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಸಪೋರ್ಟ್ ಸಿಗುವಂತದ್ದಾಗಿರ್ಬೋದು. ಸೊ ಇವತ್ತು ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಗೆ ಒಂದು ಒಳ್ಳೊಳ್ಳೆ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ದಿನ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಸಿಗುತ್ತೆ. ಹಾಗೆ ಇವತ್ತು ನಿಮ್ಮ
ತಂದೆಯ ಒಂದು ಆಶೀರ್ವಾದ ಸಿಗುವಂತದ್ದು ಅಥವಾ ತಂದೆ ಕಡೆಯಿಂದ ಅದನ್ನ ಒಂದು ಸಿಹಿ ಸುದ್ದಿ ಕೇಳುವಂತದ್ದು ಅಥವಾ ತಂದೆನ ನೋಡ್ಕೊಂಡ್ ಬರೋದು ಅಥವಾ ತಂದೆ ಮನೆಗೆ ಹೋಗಿ ಬರುವಂತದ್ದು ಈ ರೀತಿ ಆಗುವಂತ ಒಂದು ಡೇ ಅಂತಾನೆ ಹೇಳ್ಬೋದು. ಅಥವಾ ತಂದೆ ಜೊತೆನಲ್ಲಿ ಮುಕ್ತವಾಗಿ ಮಾತಾಡುವಂತದ್ದು ಇದೆಲ್ಲ ಮಾಡ್ಕೊಳ್ಳುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಮೂಡ್ ಸ್ವಿಂಗ್ ಆಗುವಂತದ್ದು, ಏನ್ ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು ಅಥವಾ ಏನೋ ಕೆಲವು ಕಹಿ ಘಟನೆಗಳನ್ನ ಕೇಳುವಂತದ್ದು, ಹಾಗೆ ಸಿಹಿ ಘಟನೆಗಳನ್ನು ಕೇಳುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಅನಿರೀಕ್ಷಿತವಾದ ಕೆಲವೊಂದು ಖರ್ಚುಗಳು ಎದುರಾಗುವಂತ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ಅನಿರೀಕ್ಷಿತವಾದ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ ಏನಾದ್ರು ತೊಂದರೆಗಳಾಗುವಂತ ಸಾಧ್ಯತೆಗಳು ಕೂಡ ಇರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಕಪ್ಪು ನಾಯಿಗೆ ಆಹಾರ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ನಿಮ್ಮ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತದ್ದು, ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತದ್ದು ಅಥವಾ ಅವ್ರ ಜೊತೆ ಎಲ್ಲರೂ ಹೊರಗಡೆ ಟ್ರಾವೆಲ್ ಮಾಡ್ಕೊಂಡು ಬರುವಂತದ್ದು, ಈ ರೀತಿಯಾದ ಒಂದು ದಿನ ಅಂತಾನೆ ಹೇಳ್ಬೋದು. ಇನ್ನ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಇವತ್ತು ಒಂದು ಏನೋ ಲಾಭ ಬರುವಂತದ್ದು ಅಥವಾ ಲಾಭದ ಬಗ್ಗೆ ಕುತ್ಕೊಂಡು ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡುವಂತದ್ದು ಅಥವಾ ಅವ್ರ ಜೊತೆನಲ್ಲಿ ಸೇರ್ಕೊಂಡು ಏನಾದ್ರೂ ಇನ್ನೊಂದು ವ್ಯವಹಾರನ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡುವಂತ ಒಂದು ದಿನ ಅಂತಾನೆ ಹೇಳ್ಬೋದು. ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ಸ್ಮರಣೆ ಮಾಡೋದ್ರಿಂದನೂ ಕೂಡ ಆ ದೇವಸ್ಥಾನಗಳಿಗೆ ಹೋಗಿ ಏನಾದ್ರು ಕೆಲಸಗಳನ್ನ ಸ್ಟಾರ್ಟ್ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳಾಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ತಲೆನೋವು ಬರುವಂತದ್ದು ಅಥವಾ ಮಾನಸಿಕವಾಗಿ ಯೋಚನೆ ಮಾಡುವಂತದ್ದು ಅಥವಾ ಮೈ ಕೈ ನೋವು ಬರೋದು, ಏನೋ ಸ್ವಲ್ಪ ಆಯಾಸ ಆಗಿದೆ ಇವತ್ತು ರೆಸ್ಟ್ ಮಾಡ್ಬಿಡೋಣಪ್ಪ, ಎಲ್ಲೂ ಹೊರಗಡೆ ಹೋಗೋದ್ ಬೇಡ ಅಂತ ಒಂದು ಮನಸ್ಥಿತಿ ಕ್ರಿಯೇಟ್ ಆಗುವಂತ ದಿನ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ನಿಮ್ಮ ಶತ್ರುಗಳ ಕಡೆಯಿಂದ ಒಂದ್ ಅವ್ರೇನೋ ನಿಮ್ ಬಗ್ಗೆ ಏನೋ ಮಾತಾಡ್ತಿದ್ದಾರೆ, ಕೆಲವು ಗಾಸಿಪ್ಸ್ ಕಿವಿಗ್ ಬೀಳುವಂತದ್ದು, ಅದರಿಂದ ಮನಸ್ಸಿಗೆ ಸ್ವಲ್ಪ ನೋವಾಗುವಂತದ್ದು, ಈ ರೀತಿ ಆಗುವಂತ ಒಂದು ದಿನ ಆಗಿರುತ್ತೆ. ಪ್ರಮುಖವಾದ ಹಣಕಾಸಿನ ವ್ಯವಹಾರಗಳನ್ನ ಇವತ್ತಿನ ಮಾಡದೇ ಇರೋದೇ ಒಳ್ಳೇದು. ಏನಾದ್ರು ಸಾಲ ತೀರಿಸ್ತಿದ್ದೀರಾ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಗುರುವಿನ ಒಂದು ಮನೆಯಲ್ಲೇ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದನೂ ಕೂಡ, ಗುರು ಹಿರಿಯರ ಒಂದು ಆಶೀರ್ವಾದ ತಗೊಂಡು ಏನಾದ್ರು ಕೆಲಸನ ಶುರು ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸಬಹುದು. ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಖುಷಿಯಾದ ವಾತಾವರಣ ಇವತ್ತು ಮನೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತ ಒಂದು ದಿನ ಅಂತ ಹೇಳ್ಬೋದು. ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಆಗಿರ್ಬೋದು, ಯಾರೆಲ್ಲ ಪ್ರೇಮಿಗಳಿದ್ದೀರಾ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಒಂದು ಪ್ರೀತಿ ಬಾಂಡೇಜ್ ಜಾಸ್ತಿ ಆಗುವಂತ ಒಂದು ದಿನ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಮಕ್ಕಳ ಜೊತೆ ಒಂದು ಒಳ್ಳೆ ಒಡನಾಟ ಇರುತ್ತೆ, ಅವರಿಂದ ನಿಮ್ಗೊಂದು ಒಳ್ಳೆ ಗೌರವ ಸಿಗುವಂತ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ಅವ್ರ ಜೊತೆನಲ್ಲಿ ಬೆರೆತು ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋದಾಗಿರ್ಬೋದು ಅಥವಾ ಮಕ್ಕಳಿಂದ ಏನೋ ಖುಷಿಯಾದ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗೋ ಒಂದು ಡೇ ಆಗಿತ್ತು ಇವತ್ತಿನ ದಿವಸ. ಸೊ ಇವತ್ತು ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಅಷ್ಟೇ ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಗುರುಗಳ ಧ್ಯಾನ ಮಾಡುವಂತದ್ದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ ಸ್ವಲ್ಪ ಪ್ರೇಯರ್ ಮಾಡ್ಕೊಂಡು ಬರೋದ್ರಿಂದ ಇವತ್ತು ನಿಮ್ಗೆ ಮತ್ತಷ್ಟು ಖುಷಿ ಕೊಡುವಂತ ಒಂದು ದಿನ ಇದಾಗತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.